शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈಗಾಗಲೇ ಕಳೆದ ಒಂದು ವಾರಕ್ಕಿಂತಲೂ ಹೆಚ್ಚು ದಿನಗಳಿಂದ ನಮ್ಮ ವಿಜಯಪುರ ನಗರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯಪುರ ಉಪವಿಭಾಗದ ನಗರ ಪೊಲೀಸ್ನವರು ನಮ್ಮ ಮಾರ್ಕೆಟ್ಗಳಲ್ಲಿ ಆಗಿರ್ಬೋದು ಅಥವಾ ರಸ್ತೆ ಅಕ್ಕಪಕ್ಕಗಳಲ್ಲಿ ಇರುವಂತಹ ಎಲ್ಲ ಹೋಟೆಲ್ಸ್ ಆಗಿರ್ಬೋದು, ಶೋರೂಮ್ಸ್ ಗಳಾಗಿರ್ಬೋದು, ಮತ್ತೆ ವಿವಿಧ ಅಂಗಡಿಗಳಾಗಿರ್ಬೋದು, ಈ ರಸ್ತೆ ಮೇಲೆ ಪಾರ್ಕಿಂಗ್ ಗೆ ಸಂಬಂಧಪಟ್ಟಂತೆ ಈಗ ಕಾನೂನು ಏನ್ ಹೇಳುತ್ತೆ ಅಂತಂತಂದ್ರೆ ಅವರ ಅಂಗಡಿಗಳ ಸ್ಥಳ ಏನಿರುತ್ತೆ ಅದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅವರು ಮಾಡ್ಕೋಬೇಕಾಗತ್ತೆ. ಮತ್ತೆ ಅದೇ ರೀತಿನೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಗೆ ಅಂತ ಜನರು ಏನ್ ಬರ್ತಾರೆ ಅವರ ಬಂದಿರುವಂತ 2 ವೀಲರ್ 4 ವೀಲರ್ಸ್ ಗಳನ್ನ ಸುಸಜ್ಜಿತವಾಗಿ ಅವರು ನಿಲ್ಲಿಸುವಂತ ಜವಾಬ್ದಾರಿಯನ್ನ ಕೂಡ ಅವರು ತಗೋಬೇಕಾಗತ್ತೆ. ಯಾವುದೋ ಒಂದು ಶೋರೂಮು ಅಥವಾ ಯಾವುದೋ ಒಂದು ಹೋಟೆಲು ಅಥವಾ ಯಾವುದೋ ಒಂದು ಅಂಗಡಿಯಿಂದ ಅಲ್ಲಿ ಬರುವಂತಹ ಗ್ರಾಹಕರಿಂದ ಸಾರ್ವಜನಿಕ ರಸ್ತೆಯಲ್ಲಿ ಏನು 2 ವೀಲರ್ಸ್ 4 ವೀಲರ್ಸ್ ಗಳನ್ನ ಅವರು ಹಚ್ಚೋದಕ್ಕೆ ಬಿಟ್ರು ಅಂತಂತಂದ್ರೆ ಒಂದು ಆ ವೆಹಿಕಲ್ ಸವಾರರ ಮೇಲೂ ಕೂಡ ಎನ್ಫೋರ್ಸ್ಮೆಂಟ್ ಆಗುತ್ತೆ. ಅದರ ಜೊತೆಗೆ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗೋದಕ್ಕೆ ಕೂಡ ಅಂಗಡಿ ಮಾಲೀಕರು ಕೂಡ ಕಾರಣರಾಗ್ತಾರೆ. ಅವರ ಮೇಲೂ ಕೂಡ ನಾವು ಕಾನೂನು ಕ್ರಮವನ್ನು ಜರುಗಿಸ್ತೀವಿ. ಈಗಾಗಲೇ ಕಳೆದ ಒಂದು ವಾರದಿಂದ ಹಲವಾರು ಅಂಗಡಿ ಮುಗ್ಗಟ್ಟುಗಳಿಗೆ ನಮ್ಮ ಪೊಲೀಸ್ನವರು ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ಟೈಮ್ ಕೊಟ್ಟಿದೆ. ಏನು ಅಂತಂತಂದ್ರೆ ತಾವು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹಾಕೊಂಡ್ಬಿಟ್ಟು ಅದನ್ನ ಪಾರ್ಕಿಂಗ್ ವ್ಯವಸ್ಥೆಯನ್ನ ಅವರು ಸರಿಯಾಗಿ ಮಾಡ್ಕೋಬೇಕು. ಅವರ ಅಂಗಡಿಗಳಿಗೆ ಬರುವಂತಹ ಗ್ರಾಹಕರಿಂದ ಅಲ್ಲಿ ರಸ್ತೆಗಳ ಸಂಚಾರಕ್ಕೆ ಅಡ್ಡಿಪಡಿಸಿದ್ರು ಕೂಡ ಅವರ ಮೇಲೆ ನಾವು ಕಾನೂನು ಕ್ರಮವನ್ನ ಕೈಗೊಳ್ತೀವಿ. ತಮ್ಮ ಮೂಲಕ ಇದನ್ನ ಎಲ್ಲರಿಗೂ ಕೂಡ ತಲುಪಿಸಬೇಕು ಅಂತ ಹೇಳಿ ಮತ್ತೆ ಅದೇ ರೀತಿ ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸಿ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅವರು ಕೂಡ ಸಹಭಾಗಿತ್ವವನ್ನ ತೋರ್ಬೇಕಾಗತ್ತೆ.